ಇನ್ನು ಜಾತಿ ಗಣತಿ ಜಾರಿಗೆ ಯಾರ ವಿರೋಧವೂ ಕೂಡ ಇಲ್ಲ. ಯಾವ ಸಮುದಾಯಕ್ಕೂ ಇದರಿಂದ ತೊಂದರೆ ಆಗಲ್ಲ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ತೊಂದರೆ ಆಗಲ್ಲ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೊಂಡಿದ್ದಾರೆ. ಹೈಕಮಾಂಡ್ ಜಾತಿ ಗಣತಿಯ ಶಿಫಾರಸುಗಳನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ. ಜಾತಿ ಗಣತಿಯ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ನೋಡೋಣ ಅಂತ KH ಮುನಿಯಪ್ಪ ಮಾತನಾಡಿದ್ದಾರೆ. ಡಿಸಿಷನ್ ಏನಾಗ್ತದೆ ಏನೇ ಕಾದ್ ನೋಡಿ. 1 hour 2 hours ಕ್ಯಾಬಿನೆಟ್ ಡಿಸಿಷನ್ ಆಗಲಿ. ಇದು ಹೈಕಮಾಂಡ್ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ, ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟ್ ಅವರು ಕೂಡ ಇದನ್ನು ಹೇಳಿದ್ದಾರೆ. ಜಾತಿ ಜನಗಣತಿ ಆದ್ರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದರಿಂದ ಸಾಮಾಜಿಕ ಬದ್ಧತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ. ಇದರಿಂದ ಯಾವುದೇ ಸಮುದಾಯಕ್ಕೂ, ಮೇಲ್ವರ್ಗ ಆಗಲಿ, ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ಮಾನದಂಡ. ಇದಕ್ಕೆ ಹೈಕಮಾಂಡ್ ಬದ್ಧವಾಗಿದೆ, ನಮ್ಮ ಪಾರ್ಟಿನೂ ಬದ್ಧವಾಗಿದೆ. ಇವತ್ತು ಮಾತಾಡೋಣ, ನೋಡೋಣ ಅವರಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಲಾಸ್ಟ್ ಕಡೆ ಒಬ್ಬ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಸಮಾನತೆಯನ್ನು ಕಂಡಿರುವಂತವ್ರಿಗಾಗಲಿ ಅಥವಾ ಮುಂದುವರೆದ ಸಮಾಜಗಳಿಗಾಗಲಿ ಭಾರತದ ಪ್ರಜೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಂವಾದ ಹಕ್ಕಿರ್ತದೆ. ಅದೇ ಸಂವಿಧಾನ. ಈಗ ಕ್ಯಾಬಿನೆಟ್ ಮುಂದೆ ಇದೆ, ಚರ್ಚೆ ಮಾಡೋಣ, ಆಮೇಲೆ ಬರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.